ನೋಡ್ರಿ, ಇದು ನಮ್ದು ಪ್ರಾದೇಶಿಕ ಪಕ್ಷ. ಕೇಂದ್ರದಲ್ಲಿ ರಾಹುಲ್ ಗಾಂಧಿಗೆ ಹೋಗೋದು 5 ಕೋಟಿ ಕೊಡ್ತೀನಿ ನನ್ನ ಮಂತ್ರಿ ಕೊಡು, 3 ಕೋಟಿ ಕೊಡ್ತೀನಿ ನನ್ನ ಮಂತ್ರಿ ಕೊಡು ಅಂತ 10 ಸಾರಿ ಪ್ಲೇಟ್ ಅಲ್ಲಿ ಹಾಕ್ತೀರಾ, 10 ಸಾರಿ ಪ್ಲೇಟ್ ಬರ್ತೀರಾ. ಆದ್ರೆ ಇನ್ನು ನೀವು ಖಾತೆ ಹಂಚಿಕೆ ಮಾಡಕ್ ಆಗಿಲ್ಲ. ಇನ್ನು ಕೃಷಿ ಮಂತ್ರಿನೇ ಇಲ್ವಲ್ರಿ? ಮತ್ತೆ ಯಾರು ಹೇಳ್ತಾರೆ? 2 ತಿಂಗಳಾಯ್ತು ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಹೇಳಿ 2 ತಿಂಗಳಾಯ್ತು. 2 ತಿಂಗಳಿಂದ ಒಬ್ಬ ಮಂತ್ರಿ ಸ್ಥಾನ ಕೊಡಕ್ಕೆ, ಮಂತ್ರಿನ ಹಂಚಿಕೆ ಮಾಡಕ್ ಆಗ್ತಾ ಇಲ್ಲ. ನೀವು ಸರ್ಕಾರ ಮಾಡ್ತೀರಂದ್ರಿ, ಬಡವರ ಬಗ್ಗೆ ಯೋಚನೆ ಇದೀನ್ರಿ, ರೈತರ ಬಗ್ಗೆ ಹೋರಾಟ ಮಾಡ್ತೀರಂದ್ರಿ. ಕುಮಾರಣ್ಣ 25,000 ಕೋಟಿ ಸಾಲ ಮಾಡಿದಂತ ಕುಮಾರಣ್ಣ ಸರ್ಕಾರ ಅಂತವ್ರದ್ದು ಕಿತ್ತಾಕಿ ನೀವು ಭ್ರಷ್ಟ ಸರ್ಕಾರನ. ನಮ್ಮ ಕನಕಪುರದ ಸರೌಂಡಿಂಗ್ ಅಲ್ಲಿ ನಿಮ್ದು ಅತಿ ಆಸೆ ಜಾಸ್ತಿ, ನಿಮ್ದು ಇದೆಯಲ್ಲ ಸ್ವಾಮಿ, ಜಮೀನುಗಳು ನಿಮ್ಗೆ ರೇಟ್ ಬರೋಕ್ಕೋಸ್ಕರ ಬೇರೆ ರಾಜ್ಯದವರಿಗೆ ಈ ಸೈಟ್ ನಲ್ಲಿ ನಿಮ್ಗೆ ಕಿತ್ಕೊಂಡು ಬೇರೆ ರಾಜ್ಯದ ಸೈಟ್ ವಿತರಣೆ ಮಾಡಕ್ಕೆ ನೀವು ಇಲ್ಲೇ ಇರೋ ಬೆಂಗಳೂರು ನಗರದಲ್ಲಿ 198 ವಾರ್ಡ್ ಕಷಾಯ ಯೋಗ್ಯತೆ ಇಲ್ಲ. ಇವತ್ತು ನೀವು ಏನ್ರಿ ಮಾಡ್ತೀರಲ್ಲ ಯಾರು ನೀವು? ಏನ್ ಡೆವಲಪ್ ಮಾಡ್ತೀರಾ? ಒಂದ್ ನಿಮಿಷ, ನಿಮ್ ಹೆಸರೇನಂದ್ರೆ? ಪಾಪಣ್ಣ ಅಂತ. ಪಾಪಣ್ಣನ ಯಾರು ಪಾಪ ಅಂತ ಕೇಳಕ್ ಹೋಗ್ಬೇಡ್ರಿ. ಅವರು ಇಲ್ಲಿವರೆಗೂ ರೈತರ ಬಗ್ಗೆ ಮಾತಾಡ್ತಿದ್ರು, ಓಕೆ, ಅವ್ರದೇನೋ ಒಂದು ಅಭಿಮಾನ ಮಾತಾಡ್ತಾ ಇದ್ರು, ನಾನು ಹೇಳ್ತಾ ಇದ್ದೆ. ಆದ್ರೆ ಇವ್ರು ಯಾವಾಗ ಒಂದು ಬೆಂಗಳೂರಿನ ಇಡೀ ಬೆಂಗಳೂರು ಗಲ್ಲಿ ಸುತ್ತಿ ಪ್ರೋಗ್ರಾಮ್ ಮಾಡಿದೀನಿ ನಾನು, ಯಾವಾಗ ಇವ್ರು ಇಡೀ 192 ವಾರ್ಡಲ್ಲಿ ಕಸ ಎತ್ತಿಲ್ವ ಅಂದ್ರು. ಈ ವ್ಯಕ್ತಿ ಬೇರೆನೇ ಲೆವೆಲ್. ಈಗ 5 ಮಹಾನಗರ ಪಾಲಿಕೆ ಮಾಡವ್ರೆ, 5 ಮಹಾನಗರ ಪಾಲಿಕೆ ಮಾಡಿ 369 ಕೌನ್ಸಿಲರು. ಆ ಕೌನ್ಸಿಲರ್ನ ಚುನಾವಣೆ ಮಾಡಕ್ಕೆ ಇವರು ಆಯ್ತಲ್ಲ 16 ವರ್ಷ ಆಗ್ತಾ ಇಲ್ಲ. ಯಾಕೆ ಹೇಳೋ? ಬೇರೆ ಕೌನ್ಸಿಲರ್ ಇವರವರಿಗೆ ಬೇಕಲ್ಲ ಸ್ವಾಮಿ. ಮೆದೆ ಹಾಕೊಂಬಿಟ್ಟವ್ರೆ, ಮೆದೆ ಹಾಕೊಂಬಿಟ್ಟವ್ರೆ. ಬಡವರೆಲ್ಲ ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗಲ್ಲ, ಓದ್ಸಕ್ಕಾಗಲ್ಲ. ಇದರ ಮಾಡಿ ರೈತರನ್ನ ಹೊತ್ತೆ ಬಿಸಿಟ್ಟು ನೀವು ಬೇರೆಯವರಿಗೆ, ಬೇರೆ ರಾಜ್ಯದವರಿಗೆ ಸೈಟ್ ಕೊಡಕ್ಕೆ ನೀವು ಒಬ್ಬ 2 ಕೋಟಿ ಯಾವ ಲೆಕ್ಕ? ನಿಮ್ಗೆ ಬೇರೆ ನಿಮ್ಮ ತಾತ್ತಿರೋ ಮಾಡಿದ್ದು ಆಸ್ತಿನ 1 ಎಕರೆಗೆ 10 ಕೋಟಿ ಕೊಟ್ರ? 10 ಕೋಟಿ ಕೊಟ್ಟಿಲ್ಲ, 10 ಅಲ್ಲ 100 ಕೋಟಿ ಕೊಟ್ಟರು ಬಿಡಲ್ಲ. ಸರಿ ಬಿಡೋಣ, ಥ್ಯಾಂಕ್ಸ್ ಅಣ್ಣ, ಸಾಕು. ಉಸುರು ಇಲ್ಲಿ ಹೋರಾಟಗಾರರು ಹೇಳಿ ಅಜ್ಜ, ಯಾವೂರು? ಒಂದ್ ನಿಮಿಷ ಮಾತಾಡ್ಬೇಡಿ ಯಾರು, ಗೌಡ್ರು ಯಾವೂರು? ಸುತ್ತೂರಿಂದ ಬಂದಿದ್ದೀರಿ ಇಲ್ಲಿಗೆ ರೈತರ ಪರವಾಗಿ ಅಲ್ವಾ? ಏನು ರೈತರು ಭೂಮಿ ಕಿತ್ಕೊಳ್ಳೋದಂದ್ರೆ ಅರ್ಥ ಏನೋ, ಏನ್ ಹೇಳ್ತೀರಿ? ರೈತರ ಬಗ್ಗೆ ಮಾಡ್ತಿರೋ ದುರಾಂಕಾರ ಆಡಳಿತ, ಇದ್ರ ಬಗ್ಗೆ ನಾವು ಅದಕ್ಕೆ 2 ಮಾತಿಲ್ಲ. ಕುಮಾರಣ್ಣವ್ರನ್ನ ಸಿಎಂ ಮಾಡ್ಬಿಟ್ಟು ಆಮ್ಯಾಕ ಈ ಬಡ್ಡಿ ಹಾಕಳ ಒಂದ್ ಅದ ಮಾಡಮ್. ಕುಮಾರಣ್ಣ ಸಿಎಂ ನೆಕ್ಸ್ಟ್ 28ಕ್ಕ ಬಾಸು ಪಕ್ಕನ 100 ಅದೇ ಗ್ಯಾರಂಟಿ ಇದು. ಅವರೇ ಹಿರಿ ನಾಗರಿಕರು 400 ಮಾಡಿದ್ರೆ ಪುಣ್ಯಾತ್ಮ ನನ್ನ ಕುಮಾರಣ್ಣ. ಇದು ಕುಪ್ಪಗಾದ ಮುದ್ರೆ 100 ರೂಪಾಯಿ ಮಾಡಕ್ ಸಾಯ್ತ. ಹೆಂಗ 400 ಮಾಡಿಬಿಡ್ತೀನಿ. ಆಯ್ತು ಹೆಂಗ 400 ಪಕ್ಷದ ಬಗ್ಗೆ ನಾವು ಮಾತಾಡೋದು ಬೇಡ. ನಾವೇನಿದ್ರು ರೈತರಿಗೆ ಸಂಬಂಧಪಟ್ಟಿದ ವಿಚಾರ ಮಾತಾಡೋಣ. ಹೋಗ್ಲಿ, ಬನ್ನಿ ಯಾರೇ? ಏನಪ್ಪ ಹೆಸರು? ಸರ್ ರವಿಕುಮಾರ್ ಅಂತ ಕೆ ಪಳ್ಳಿ ಸಿರಾ ತಾಲೂಕಿನಿಂದ ಬಂದಿರೋದು ನಾವು. ನೀನು ಇಟ್ಬಿಟ್ಟು ಈ ಸಿಂಬಲ್ ಐತಲ್ಲ ಇದೆಲ್ಲ ಬೇಡ, ರೈತ ಅಷ್ಟೇ ನೀನ್ ಮಾತಾಡೋ. ಸರ್ ಈ ಕಾಂಗ್ರೆಸ್ ತುಮಕೂರು ಜಿಲ್ಲೆ ಸಿರಾ ತಾಲೂಕು ತುಮಕೂರಿಂದ ಬಂದಿದೆ. ಹೌದು ಸರ್. ರೈತರ ಪರವಾಗಿ ಅವ್ರ ಜೊತೆ ಕೈ ಜೋಡ್ಸಕ್ ಬಂದಿದೆ. ಹೌದು ಸರ್. ರೈತರ ನೀವು? ಹೌದು ಸರ್, 2 ಎಕರೆ ಇದೆ. ಏನ್ ಬೆಳಿತೀರಾ? ಶೇಂಗಾ ಬೆಳಿತೀವಿ ಸರ್. ಶೇಂಗಾ ಬೆಳಿತೀರಾ? ಈಗ ನೀವು ಯಾವ ಪಕ್ಷದವರಾಗಿರೋ ನಂಗೆ ಗೊತ್ತಿಲ್ಲ, ನೀವೀಗ ರೈತರಲ್ವಾ? ಅದು ಇಂಪಾರ್ಟೆಂಟ್. ಇವ್ರು ಶೇಂಗಾ ಬೆಳೆಯುವಂತ ರೈತರಿಗೆ ಆಗೋದು ಅಲ್ವಾ? ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಟು ಚಾಮರಾಜನಗರ ಎಲ್ಲಿಗೆ ಬೇಕಾದ್ರೂ ಹೋಗಕ್ ಸಿದ್ಧ. ಹೇಳಿ ಸರ್, ಈಗ ನಾವು ರೈತರ ಪರ ಎಲ್ಲಿಗೆ ಹೋದ್ರು ಸರಿ ಸರ್. ನಾವು ಮಂಡ್ಯದಿಂದ ಬಂದಿರೋದು, ನಾವು ನಮ್ಗೆ 10 ಗುಂಟೆ ಜಮೀನು ಇರೋದು. ನಾವು ಕಬ್ಬು, ರಾಗಿ, ಭತ್ತ ಬೆಳೆ ಎಲ್ಲ ಗುತ್ತಿಗೆ ಮಾಡ್ತಿದ್ವಿ. ಜಮೀನು 5 ಎಕರೆ ಜಮೀನು ಮಾಡ್ತಾ ಇದೀನಿ. ಇಲ್ಲಿ ನಾವು ಪ್ರಾಣ ಕೊಟ್ಟೆ ಹೊರತು ಸರ್ ಜಮೀನಂತೂ ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ಇವ್ರು ಏನಂತಂದ್ರೆ ಇವ್ರು ಬೆಳೆಗೆ ತಿನ್ನು ಅನ್ನಕ್ಕೆ ರೈತ ಬೆಳೆದಾಗ ಅದು ಬೆಲೆ ಸಿಗ್ತದೆ. ಯಾರೇ ಏನೇ ಆಗ್ಲಿ ರೈತರು ಅಂದ್ರೆ ನಾವೆಲ್ಲ ಅಣ್ಣ ತಂದ್ರಾಗಿರ್ಬೇಕು, ಒಂದು ಗತ್ತಾಗಿರ್ಬೇಕು. ಇವತ್ತು ಮಂಡ್ಯ ಅಂದ್ರೆ ಇಡೀ ಇಂಡಿಯಾ ಎತ್ತಿರ್ತದೆ. ಆ ತರ ನಾವು ಕುಮಾರಣ್ಣಗೆ ವೋಟ್ ಮಾಡಿ ನಾಲ್ಕು ಜನಕ್ಕೆ ಅನುಕೂಲ ಮಾಡಿ 2,000 ಕೊಡಿ ಅಂತ ರೈತ ಯಾರು ಹೋಗಿರಲಿಲ್ಲ. ಅವ್ರ ತಕ್ಕೆ ಅವ್ರು ಕೊಟ್ಬಿಟ್ಟು ಇವತ್ತು
ಕೊಟ್ಬಿಟ್ಟು ಇವತ್ತು ರೈತರನ್ನ ಹಾಳು ಮಾಡಿ ಕುಡಿಸ್ತಾ ಇದಾರೆ. ರೈತರು ಭೂಮಿಗೆ ಆಳುಗಳು ಬರ್ತಾ ಇಲ್ಲ, 500 ರೂಪಾಯಿ ಕೊಟ್ಟು ಆಳುಗಳಿಲ್ಲ, ಒಂದ್ ಏರ್ಗೆ 1000 ಕೊಡ್ತು ಆಳುಗಳು ಏರ್ ಬರ್ತಾ ಇಲ್ಲ. ಈ ತರವಾಗಿ ರೈತರುಗಳು ಉದ್ಧಾರ ಮಾಡಬೇಕು ಅಂತ ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಕೊಟ್ಟ ಹೊರತು ಭೂಮಿ ಬಿಡಲ್ಲ. ಭೂಮಿ ಮಾಡಿದ್ರೆ ಎತ್ತು ತಾಯಿ ಮಾಡ್ದಂಗೆ ಅರ್ಥ ಮಾಡ್ಕೊಳ್ಳಿ. ಎತ್ತು ತಾಯಿಗೆ ಯಾವುದೇ ಕಾರಣಕ್ಕೂ ಎತ್ತು ತಾಯಿಗೆ ಯಾವುದೇ ಕಾರಣಕ್ಕೂ ನಾವು ಬೆಲೆ ಕೊಟ್ಟಂಗೆಲ್ಲ ಭೂಮಿ ತಾಯಿ ಮಾಡಿದ್ರೆ ನಿಮ್ಮ ಹೆಸರೇನು? ನಮ್ಮ ಹೆಸರು ಕೃಷ್ಣೇಗೌಡ ಅಂತ ಮಂಡ್ಯದಿಂದ ಮಂಡ್ಯದ ಗಂಡು ಪಕ್ಕ ಏನ್ ಹಂಗೆ ಹಳೆ ಮದುವೆ ಡ್ರೆಸ್ ಹೆಂಗೆ ಇವು? ಹೌದಾ? ಮತ್ತೆ ಹೆಂಗೆ ರೈತರು ನೀವು? ಹೌದು. ಏನ್ ಬೆಳಿತೀರಾ? ನಾವು ಭತ್ತ, ರಾಗಿ. ಎಷ್ಟು ಎಕರೆ ಇದೆ? ಒಂದ್ 3 ಎಕರೆ ಅಣ್ಣ. 3 ಎಕರೆ ಇದೆ. 3 ಎಕರೆ ಎಲ್ಲ ಬೆಳಿತಿದ್ರಿ? ನೀರೆಲ್ಲ ಚೆನ್ನಾಗಿ ಸಿಗ್ತದ್ಯಾ? ಸಿಗ್ತದಣ್ಣ. ಕಾವೇರಿ ನೀರೆಲ್ಲ ಮಳೆ ಬಂದು ತುಂಬ್ಕೊಂಡಿರ್ಬೇಕೀಗ? ಇಲ್ಲ ಕಾವೇರಿ ನೀರೇ ನಮ್ಗೆ ಮಳೆ ಇಲ್ಲ. ಮಳೆ ಇಲ್ಲ. ಈಗ ಏನ್ ಹೇಳ್ತೀರಿ ಅಣ್ಣ? ರೈತರು ಭೂಮಿ ಕಿತ್ಕೊಂಡ್ರೆ ಸರ್ಕಾರ ಇದು ಓಟ್ಗೋಸ್ಕರ ಮಾಡ್ತಾರ ಕೆಲಸ. ಇದು ರೈತರು ಅನ್ನ ಬೆಳೆದ್ರೆ ದೇಶ ಉದ್ಧಾರ ಆಗೋದು, ಗೊತ್ತಾಯ್ತೆ? ಅನ್ನ ಕಿತ್ಕೊಂಡ್ಬಿಟ್ರೆ ರೈತ ದುಡ್ಡು ತಿನ್ನಕ್ ಆಗೋದಿಲ್ಲ. ಈ ರೈತರ ನೊಯಿಸಿ ಇವ್ರು ಸರ್ಕಾರ ಮಾಡ್ಬೇಕಾಗಿಲ್ಲ. ರೈತರು ಬೆಳೆದು ಕೊಟ್ರೆ ಇವ್ರು ಸರ್ಕಾರ ಮಾಡೋದು. ಈ ರೈತರನ್ನೇ ನೊಯಿಸಕ್ ಹೋಯ್ತಾರಲ್ಲ ಇವ್ರು ಅಂತ. ಇವ್ರು ಎಡ್ತಿ ಮಕ್ಳು ಇಲ್ವಣ್ಣ ಅವ್ರಿಗೆ? ಈ ತರ ಹೊಡಿಬೇಡಿ ಅಂತ. ಬರ್ರಪ್ಪ ಯುವಕರೇ, ಚಿರ ಯುವಕರೇ, ಏನ್ ನಿನ್ ಹೆಸರು? ಬಾರಪ್ಪ, ಯುವಕರು ಮಾತಾಡ್ಬೇಕು ಕಂಡ್ರು. ನಾಳೆ ನಮ್ದೇ. ಈಗ ನಾನು ಒಬ್ಬ ರೈತನ ಮಗ, ನಾಳೆ ನಾನು ಅದನ್ನ ಕಾಪಾಡ್ಕೋಬೇಕಲ್ವಾ? ಒಬ್ಬ ಯೂತ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀಯಪ್ಪ? ಇದೆಲ್ಲ ಆಗ್ತಿರಿ, ಇದೆಲ್ಲ ನೋಡ್ತಾ ಇದ್ರೆ ಸರ್ ಇದನ್ನ ಕೈ ಬಿಡ್ಬೇಕು ಸರ್. ಅಂದ್ರೆ ಇದರಿಂದ ರೈತರಿಗೆ ಅನಾನುಕೂಲ ಆಯ್ತದೆ, ಅನುಕೂಲ ಅನ್ನೋದು ಏನಿಲ್ಲ ಸರ್. ಈಗ ಕುಮಾರಣ್ಣ ಮಾಡಿದ್ರು ಅಂತ ಹೇಳ್ತಾರೆ, ಕುಮಾರಣ್ಣ ಕೈ ಬಿಡ್ಲಿವ ಸರ್? ಯಾವಾಗ ಇವರು ಕೈ ಬಿಡ್ಬೇಕು, ಡಿ ಸಿ ನಿಲ್ಸ್ಬಿಡ್ಬೇಕು ಸರ್. ಅಲ್ಲಿವರೆಗೂ ನಿಮ್ ಹೋರಾಟ ಇದ್ದೇ ಇರ್ತದೆ ಸರ್. ನೀವು ರೈತರ ಯಾವ ಊರು ನಿಮ್ದು? ಸರ್ ಇಲ್ಲಿ ಆರೋಳಿ ಸರ್. ಆರೋಳಿ? ಮೊನ್ನೆ ಆರೋಳಿಗೆ ಬಂದು ಕಾರ್ಯಕ್ರಮ ಮಾಡಿದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಊರೊಳಗೆಲ್ಲ ಬರ್ಬೇಕು. ಇನ್ನು ಬರ್ತೀವಿ. ಟೂ ಮಾತು ಎರಡಕ್ಕೆ ಹೋಗೋದು. ಏನ್ ಹೇಳ್ತಾಳೆ ಇವತ್ತಿನ ಭವಿಷ್ಯದಲ್ಲಿ ಗೆಲಕ್ ಸಲುವಾಗ ಅವರು ಸಿದ್ದರಾಮಯ್ಯ ಮಾದೇವಸ್ವಾಮಿ ಕಾರ್ಯಪುರ ನೀವು ನಂದು ಏನೋ ಗೊತ್ತ, ಅವ್ನು ಗೆಲಕ್ ಸಲುವಾಗಿ 2,000 ಕೊಡ್ತೀನಿ, ಬಸ್ ಫ್ರೀ ಏನ್ ಮಾಡ್ಬಿಟ್ಟು ಇವತ್ತು ಗಂಡಿನಿಗೆ ಇಟ್ಟಿಲ್ಲ ಹೋಯ್ತು. ಯಾಕೆ ಓಟ್ ಹಾಕಿದ್ರು ಗೆದ್ದ ಫ್ರೀ ಅನ್ಬಿಟ್ನ 2,000 ಕೊಡ್ತೀನಿ. ಅಲ್ಲಿ ಇಲ್ಲಿ ಓಡಾಡ್ತಾರೆ. ಊಟ ಗರೆ ಕೆಲಸ ಮಾಡೋ ಉಣ್ಣು ಬರ್ತಿದ್ದೀರ ಮಾಡ್ಬಿಟ್ಟು ಇವತ್ತು ಅವನು ಕೊಟ್ಬಿಟ್ಟು ಕೂತ್ಕೊಂಡು 2 ಮಾತು ಇವ್ರದ್ದು, 2 ಮಾತು ಮುಗೀತು. ಬಿಡಿ. ಸರಿ ಆಯ್ತು. ಎಸ್ ವೀಕ್ಷಕರೇ, ಇದು ರೈತರ ಮಾತು. ನಾವು ಬೈರಮಂಗಲಕ್ಕೆ ಅಥವಾ ಬಿಡದಿ ಟೌನ್ಶಿಪ್ ಅಂತ ಬಂದಾಗ ಎಲ್ಲಾ ಕಡೆ ಹೋಗಿ ಇಡೀ ಹಳ್ಳಿಗೂ ಕೂಡ ಭೇಟಿ ಕೊಟ್ಟು ಭೂಮಿಯನ್ನ ಪರೀಕ್ಷೆ ಮಾಡಿ ಆ ಹಚ್ಚ ಹಸಿರನ್ನ ತೋರಿಸಿದ್ವಿ. ಮತ್ತೊಮ್ಮೆ ಹೇಳ್ತಾ ಇದೀನಿ, ಬಿಡದಿ ಭೂಮಿ ಬರಡಲ್ಲ, ಇದು ಹಚ್ಚ ಹಸಿರಿನ ನಿಜವಾದಂತ ಪಕ್ಕ ನೀರಾವರಿ ಭೂಮಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದಯವಿಟ್ಟು ನೀವು ಈ ತರ ರೈತರಿಗೆ ಅನ್ಯಾಯ ಮಾಡಿದ್ರೆ ನಿಜವಾಗ್ಲೂ ಭಗವಂತ ನೋಡ್ತಾ ಇರ್ತಾನೆ. ನಾವು ಪತ್ರಕರ್ತರಾಗಿ ಹೇಳೋದೊಂದೇ, ದಯವಿಟ್ಟು ಆ ರೈತರು ಕೇಳ್ಕೊಳ್ತಾ ಇದ್ದಾರೆ, ನಮಗೆ ಭೂಮಿ ಬೇಕು, ಭೂಮಿ ಇದ್ರಿಂದ ನಮ್ ಬದುಕು ಅಂತ. ಭೂಮಿಯೇ ಬದುಕು, ಭೂಮಿನ ಹೆತ್ತ ತಾಯಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅದನ್ನ ನೀವು ಕಿತ್ಕೊಂಡು ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ? ಮುಂದಿನ ಭವಿಷ್ಯ ಈ ರೈತರ ಮೇಲೆ ನಿಂತಿದೆ, ನಿಮ್ಮ ಮುಂದಿನ ಭವಿಷ್ಯ ಈ ರೈತರ ಮೇಲೆ ನಿಂತಿದೆ. ನಾವು ಇನ್ನು 1000 ದಿನ ಹೋರಾಟ ಮಾಡ್ಲಿ, ಬರ್ತೀವಿ, ರೈತರನ್ನ ಮಾತಾಡಿಸ್ತೀವಿ, ರೈತರ ಕಷ್ಟ ಕೇಳ್ತೀವಿ. ಯಾವಾಗಲೂ ರಿಪಬ್ಲಿಕ್ ಕನ್ನಡ ರೈತರ ಧ್ವನಿಯಾಗಿ, ಜನರ ಧ್ವನಿಯಾಗಿ ಇರ್ತೀವಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.